2019 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಕಣಕ್ಕಿಳಿಯಲು ನಿರ್ಧರಿಸಿರುವ ಬಹುಭಾಷಾ ನಟ ಪ್ರಕಾಶ್ ರೈ ರಾಜಕೀಯ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜಕೀಯ ಪಕ್ಷಗಳೆಲ್ಲ ಕಳ್ಳರು ಅಂತ ಹೇಳಿರುವ ಪ್ರಕಾಶ್ ಆಪರೇಷನ್ ಕಮಲಕ್ಕೆ ಮುಂದಾಗಿರುವ ಬಿಜೆಪಿಗೆ ನಾಚಿಕೆ ಇಲ್ವಾ ಅಂತ ಕಿಡಿಕಾರಿದ್ದಾರೆ. ಯಾಕೆ ನಾನು ಬಿಜೆಪಿ ಅಂತ ಹೇಳಲ್ಲ, ಕಾಂಗ್ರೆಸ್ ಅಂತ ಹೇಳಲ್ಲ, ಎಲ್ಲರೂ ಕಳ್ಳರು ಸರ್. ಈ ದೇಶದಲ್ಲಿ ಏನ್ ಮಾಡ್ತಿದ್ದಾರೆ ಹೇಳಿ, ನಮ್ಗೆ ಏನ್ ಮಾಡ್ತಿದ್ದಾರೆ ಹೇಳಿ, ಜನಸಾಮಾನ್ಯನಿಗೆ ಏನಾಗ್ತದೆ ಹೇಳಿ. ಒಂದ ಜಾತಿಯಿಂದ ವಿಂಗಡಿಸ್ತಾರೆ, ದುಡ್ಡಿಂದ ವಿಂಗಡಿಸ್ತಾರೆ. 5 ವರ್ಷಕ್ಕೊಂದ್ಸಲ ಏನ್ ಮಾಡ್ತಿದ್ದಾರೆ ಹೇಳಿ. ನಾವು ನಾಚಿಕೆ ಆಗ್ಬೇಕು ಸ್ವಾಮಿ. ಆಪರೇಷನ್ ಕಮಲ ಅಂತ ಏನ್ರಿ ಆಪರೇಷನ್ ಕಮಲ? ಡಾಕ್ಟರ್ ಸತ್ತೋಗ್ತಾರೆ ಆಪರೇಷನ್. ಏನ್ ಆಪರೇಷನ್ ಕಮಲ? ಅವ್ರದ್ದು ಏನ್ ಮಾನ ಮರ್ಯಾದೆ ಬೇಡ ಅವ್ರಿಗೆ? ಗೋಮಾತೆ ಗೋಮಾತೆ ಅಂತಾರೆ. ಹಸುಗಳನ್ನ ಪೂಜೆ ಮಾಡೋ ಹಬ್ಬದಲ್ಲೂ ಕೂತ್ಕೊಂಡಿಲ್ಲ, ರೆಸಾರ್ಟ್ನಲ್ಲಿ ಕೂತ್ಕೊಂಡಿದ್ದಾರೆ ಇವರು. ಒಂದು ದೊಡ್ಡ ಪ್ರತಿಪಕ್ಷದ ನಾಯಕರಾಗಿ, ಬಹಳ ದೊಡ್ಡ ಪ್ರತಿಪಕ್ಷವಾಗಿ ಪ್ರತಿಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ ಕೂತ್ಕೊಂಡು. 24 ಗಂಟೆ ಅವ್ರು ಸೀಟ್ ಕೊಡಲಿಲ್ಲ ಅಂದ್ರೆ ಇವ್ರಿಗೂ ಬುದ್ಧಿ ಇಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ಪೊಲಿಟಿಕಲ್ ಸಿಚುವೇಶನ್ ಡೆಲ್ಲಿಲಿ ಕೂತ್ಕೊಂಡು ಅನಲೈಸ್ ಮಾಡ್ತಿದಾರ. ಕಿವಿಗೆ ಹೂವ ಇಟ್ಕೊಂಡಿದ್ದೀವ ನಾವೆಲ್ಲ. ಸುಬ್ರಹ್ಮಣ್ಯ ಸ್ವಾಮಿ speaks like you. Look at me as an actor. What is this villain? I am the most loud villain. What do you take for that? That fellow doesn't have a... No. He hasn't got common sense. Like me and you have some common sense. Why will people look at me as a villain? They look at me as an actor.